ನೋಡಿ, ಅದಿಷ್ಟು ದರ್ಶನ್ ಸ್ಟೋರಿ ಆದರೆ ದರ್ಶನ್ ಅವರ ಪ್ರೇಯಸಿ ವಿಚಾರ ಹೇಳದೇ ಇದ್ರೆ ದರ್ಶನ್ ಸ್ಟೋರಿ ಕಂಪ್ಲೀಟೇ ಆಗಲ್ಲ. ಈಗ ನೋಡಿ, ದರ್ಶನ್ದು ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗಾಯಿತು, ಆದರೆ ಈ ಜೈಲಿನಿಂದ ಹೊರಬಂದಂಥ ಪವಿತ್ರ ಗೆಲ್ಲುವ ಹಾಗಾದರೆ ಪಶ್ಚಾತ್ತಾಪಿ ಅನ್ನುವಂಥ ಪ್ರಶ್ನೆ ಸದ್ಯ ಈಗ ತಾಯಿ ಮನೆಯಲ್ಲೇ ಇದ್ದಾರೆ. ಕೊಲೆ ಆರೋಪಿ ಪವಿತ್ರ ಗೌಡ ರಿಲೀಸ್ ವೇಳೆ ನಗುಮುಖದಲ್ಲೇ ಹೊರಬಂದಿದ್ದಾರೆ. ಪವಿತ್ರ ಕಲಘಟ್ಪುರ ಅಪಾರ್ಟ್ಮೆಂಟ್ನಲ್ಲಿರುವಂಥ ಪವಿತ್ರ ಗೌಡ ಪ್ರತಿ ಹಂತದಲ್ಲೂ ಕೂಡ ಮಗಳಿಗೆ ಸಾಥನ್ನ ನೀಡ್ತಾ ಇದ್ದಾರೆ ತಾಯಿ. ಓಕೆ, ದೀಪ್ತಿ ಇದ್ದಾರೆ ನಮ್ಮೊಂದಿಗೆ. ದೀಪ್ತಿ, ಅಲ್ಲಿಂದ ತಲಘಟ್ಟಪುರದಿಂದ ಏನ ಅಪ್ಡೇಟ್ಸು? ಪವಿತ್ರ ಗೌಡ ಮನೆಯಿಂದ ಹೊರಗೆ ಬಂದಿಲ್ಲ. ಕಳೆದ 2 ದಿನಗಳಿಂದನೂ ಕೂಡ ತಾಯಿ ಮನೆಯಲ್ಲೇ ಇದ್ದಾರೆ. RR ನಗರದ ತಮ್ಮ ಮನೆಗೆ ಬರ್ತಾರೆ ಅಂತ ಅನ್ಕೊಂಡಿದ್ವಿ, ಆದರೆ ತಾಯಿ ಮನೆ ಬಿಟ್ಟು ಬರೋದಕ್ಕೆ ಪವಿತ್ರ ಗೌಡ ಅವರಿಗೆ ಮನಸ್ಸಿಲ್ಲ ಕಾಣುತ್ತೆ. ಯಾಕಂದರೆ ಮನೇನ ಮಿಸ್ ಮಾಡ್ಕೊಂಡಿರ್ತಾರೆ. ದರ್ಶನ್ ಅವರು ಅಟ್ಲೀಸ್ಟ್ ಆ ಕಡೆ ಬಳ್ಳಾರಿ ಜೈಲಿಗೆ ಹೋದರು, ಹುಷಾರಿಲ್ಲ ಅಂತ ಹೇಳಿ ಆಸ್ಪತ್ರೆಗೆ ಬಂದರು, ಒಂದಿಷ್ಟು ಜನನ ಮೀಟ್ ಮಾಡೋದಕ್ಕೆ ಆಯಿತು. ಆದರೆ ಪವಿತ್ರ ಗೌಡ ಸುಮಾರು ತಿಂಗಳ ಕಾಲ ಜೈಲಿನಲ್ಲೇ ಇದ್ದರು. ಹೀಗಾಗಿ ಮನೇನ ಮಿಸ್ ಮಾಡ್ಕೊಂಡಿದ್ದಾರೆ ಕಾಣುತ್ತೆ. ತಲಘಟ್ಪುರದಲ್ಲಿರುವಂತಹ ತಮ್ಮ ತಾಯಿ ನಿವಾಸ ಏನಿದೆ ಅಲ್ಲೇ ಅವರು ಇರುವಂಥದ್ದು. ಪ್ರತಿ ಹಂತದಲ್ಲೂ ತಾಯಿ ಸಾಥ್ ಕೊಡ್ತಾ ಇದ್ದಾರೆ. RR ನಗರ ಮನೆಗೆ ಯಾವಾಗ ಶಿಫ್ಟ್ ಆಗ್ತಾರೆ ಅನ್ನೋದು ಇನ್ನೂ ಮಾಹಿತಿ ಇಲ್ಲ. ನಾವಿಲ್ಲಿ ಕೇಳಿದಂತಹ ಸಂದರ್ಭದಲ್ಲಿ ಮೊನ್ನೆ ಏನು ಬಂದು ಫ್ಲ್ಯಾಟ್ನಲ್ಲಿ ಉಳ್ಕೊಂಡ್ರು, ಅಲ್ಲಿಂದ ಅವ್ರು ಆಚೆನೆ ಬರಲಿಲ್ಲ. ತಮ್ಮ ಒಂದಿಷ್ಟು ಓಡಾಡ್ತಾ ಇದ್ದಾರೆ ಹೊರಗಡೆ. ಅದು ಬಿಟ್ಟರೆ ತಾಯಿ ಮತ್ತು ಮಗಳು ಫ್ಲ್ಯಾಟ್ ಒಳಗೆ ಇದ್ದಾರೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ ಅಷ್ಟೇ. ನೋಡಿ, ರೇಣುಕಸ್ವಾಮಿ ಕೊಲೆ ಆರೋಪಿ ನಟ ದರ್ಶನ್ ಜೈಲಿಗೆ ಹೋಗುವಾಗಿಂದ ಹಿಡಿದು ಜೈಲಿಂದ ವಾಪಸ್ ಬಂದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದಂಥ ನಂತರ ಮತ್ತೆ ವಾಪಸ್ ಈ ಕೋರ್ಟಿಗೆ ಹೋಗಿ ಬೇಲ್ ಶೂರಿಟಿ ಕೊಟ್ಟು ವಾಪಸ್ ಅಡ್ಮಿಟ್ ಆದರು ಹಾಸ್ಪಿಟ್ಲಿಗೆ. ಆದರೆ ಅಲ್ಲಿ ತನಕ ಫ್ಯಾನ್ಸ್ ಇದ್ರು. ಈಗ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗುವಾಗ ಫ್ಯಾನ್ಸ್ ಇಲ್ಲ, ಮನೆಗೆ ಹೋಗಿ ರೆಸ್ಟ್ ಮಾಡ್ತಾ ಇದ್ರು, ಮಾತಾಡ್ಸುವರೇ ಗತಿ ಇಲ್ಲ ಎನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಹಾಗಾದರೆ ಆಪ್ತರಿಗೆ ಬೇಡವಾದ್ರ ಕೊಲೆ ಆರೋಪಿ ದರ್ಶನ್ ಎನ್ನುವಂಥ ಪ್ರಶ್ನೆ. ದರ್ಶನ್ ಮನೆಗೆ ಬಂದರೂ ಕೂಡ ಭೇಟಿಯಾಗದ ಸಿನಿ ಸ್ಟಾರ್ಸ್, BGS ಆಸ್ಪತ್ರೆಯಲ್ಲಿ ಇದ್ರೂ ಕೂಡ ಭೇಟಿಯಾಗದ ಗಣ್ಯರು. ಸದ್ಯ ವಿಜಯಲಕ್ಷ್ಮಿ ನಿವಾಸದಲ್ಲಿ ಈಗ ದರ್ಶನ್ ಇದ್ದಾರೆ. ನಿನ್ನೆ ಆಸ್ಪತ್ರೆಯಿಂದ ಮನೆಗೆ ತೆರಳಿರುವಂಥ ಕೊಲೆ ಆರೋಪಿ ನಟ ದರ್ಶನ್, ಆ ಸಂದರ್ಭದಲ್ಲಿ ಒಂದು ಫ್ಯಾನ್ಸ್ ಕೂಡ ಇರಲಿಲ್ಲ. ಏನು ತೀರಾ ವಿರಳ ಅಂದರೆ 8-9 ಜನ ಅಷ್ಟೇನ. ಹಾಗಾದರೆ ಲಕ್ಷಾಂತರ ಜನ ಇದ್ದಿದ್ರಾಯಿತು. ಆ ಸಂದರ್ಭದಲ್ಲಿ ಈಗ ಡಿಸ್ಚಾರ್ಜ್ ಆಗಿ ಮನೆಗೆ ಹೋದ್ರು. ಸಿನಿ ಸ್ಟಾರ್ಸ್ ಇಲ್ಲ, ಜೊತೆಗೆ ಅವರ ಫ್ಯಾನ್ಸ್ ಕೂಡ ಕಂಡು ಬರ್ತಾ ಇಲ್ಲ. ಇದು ನನಗೆ ಹಂಗೇನು ಅನಿಸ್ತಾ ಇಲ್ಲ. ಇದು ಅವರೇ ಹೇಳಿರ್ಬೋದು, ಈಗ ಯಾರು ಬರಬೇಡ್ರಪ್ಪ, ಸುಮ್ಮನೆ ನಿಗಾ ಇರುತ್ತೆ, ಕೋರ್ಟ್ ನಿಗಾ ಇರುತ್ತೆ, ಆಮೇಲೆ ಮಾಡ್ಕೊಳ್ಳುವ ಅಂತ ಇರ್ಬೋದು. ಹಾಗೇನಿಲ್ಲ. ಆಮೇಲೆ ಕೆಲವರಿಗೆ ಭಯನೂ ಇರ್ಬೋದು. ಅಂದರೆ ಈ ಕೊಲೆ ಅಂದ ತಕ್ಷಣ ಎಲ್ಲ ದೂರ ಆಗ್ಬಿಡ್ತಾರೆ. ಯಾವನಿಗೆ ಬೇಕ್ರಿ ಸಿಕ್ಕಾಕೊಂಡು ಸುಮ್ಮನೆ ಅಂತ ಅಂದ್ಬಿಟ್ಟು ಆಗಿಬಿಡುತ್ತೆ. ನಿಮಗೆ ಕೊಲೆ, ಅದಕ್ಕೆ ಕೊಲೆ ನಮ್ಮ ಈ ಯಾವುದೇ ದೇಶದಲ್ಲೂ ಕೂಡ ಕೊಲೆ ಅನ್ನೋದು ಇದೆಯಲ್ಲ, ಅದು ದೊಡ್ಡ ಒಂದು ಆರೋಪ. ಆಮೇಲೆ ಅವರ ಬಗ್ಗೆ ಒಂದು ಅಸಹನೆ ಉಂಟಾಗ್ಬಿಡ್ತದೆ. ಈಗ ನಾಳೆ ಇದು ಯಾರು ದರ್ಶನ್ ಅವರು ಆ್ಯಕ್ಟಿಂಗ್ ಮಾಡ್ಬೋದು, ಎಲ್ಲದಕ್ಕೆ ಅವಕಾಶ ಇದೆ. ಆದರೆ ಟ್ರೋಲ್ ಅಂತೂ ಆಗೇ ಆಗುತ್ತೆ. ಕೊಲೆ ಆರೋಪಿ ಕೊಲೆ ಆರೋಪಿ ಕೊಲೆ ಆರೋಪಿ, ಕೊಂದವ ಎಲ್ಲಿ ತನಕ ಕ್ಲಾರಿಟಿ ಸಿಗೋ ತನಕ, ಅದರಲ್ಲಿ ಕೋರ್ಟ್ ಹೇಳೋ ತನಕ, ಇಲ್ಲ ನಿಮ್ದೇನು ಪಾತ್ರ ಇಲ್ಲ ಅಂತ ಹೇಳೋ ತನಕ, ಅಥವಾ ಇದೆ ಅಂತ ಹೇಳೋ ತನಕ, ಅಲ್ಲಿ ತನಕ ಕೊಲೆ ಆರೋಪಿ ಆಯಿತಾ. ವಿರೋಧಿಗಳಂತೂ ಅದನ್ನು ಎನ್ಕ್ಯಾಶ್ ಮಾಡೇ ಮಾಡ್ತಾರೆ. ಆದರೆ ವಿಚಾರ ಇರೋದು ಅದಲ್ಲ. ಈಗ ಉಳಿದವ್ರಿಗೇನು ಕಾನೂನು ಅನ್ವಯ ಆಗುತ್ತೆ ಅದೇ. ನನಗೆ ಅವತ್ತಿಂದ ಕಾಡ್ತಾ ಇರೋದು ಬೆನ್ನು ನೋವು ಅಂತ ಇಷ್ಟೆಲ್ಲ ಹೇಳಿಬಿಟ್ಟು ಹೈಕೋರ್ಟಿಂದ ನೀವು ಬೇಲ್ ತಗೊಂಡು ಹೈಕೋರ್ಟ್ ಸುಮ್ಮನೆ ಕೂತ್ಕೊಳ್ಳುತ್ತಾ ಅಂತ ನಾನು ಕೇಳೋದಷ್ಟೇ. ಹಾಗಿದ್ರೆ ಎಲ್ಲರೂ ಕೂಡ ಹಿಂಗೆ ಸುಳ್ಳು ಹೇಳಿ ಕೋರ್ಟ್ಗಳಿಗೂ ಸುಳ್ಳು ಹೇಳಿ ಬರ್ಬೋದಾ? ಜನಸಾಮಾನ್ಯರಲ್ಲೊಂದು ಶುರು ಆಗುತ್ತೆ. ಹಾಗಿದ್ರೆ ಒಬ್ಬ ಜನಸಾಮಾನ್ಯ ಕೂತಲ್ಲಿ ಆಲೋಚನೆ ಮಾಡ್ತಾನೆ, ಓ ಇದು ಎಲ್ರಿಗೂ ಹಿಂಗೇನೇನಾ, ನಾನೀಗ ಸಿಗ್ನಲ್ ಜಂಪ್ ಮಾಡಿದರೆ ಮಾತ್ರ ಕಟ್ರಿ ಬಿಲ್ಲು ಅಂತ ಬರೋದಾ? ಕರೆಂಟ್ ಬಿಲ್ ಕಟ್ಟಿಲ್ಲ, ಕಟ್ಬಿಡ್ತೀನಿ, ಕರೆಂಟ್ ತೆಗಿತೀನಿ, ಇವ್ರಿಗೆ ಮಾತ್ರನಾ? ಯಾರು ಹೆದರ್ತಾರೆ, ಯಾರು ದುಡ್ಡಿಲ್ಲ, ಯಾರು ಪ್ರಭಾವಶಾಲಿ ಇಲ್ಲ, ಅವ್ರಿಗೆ ಮಾತ್ರನಾ? ನಿಮ್ಗೆ ಗೊತ್ತಿರ್ಬೋದು ಯಾಕೆ ನಕ್ಸಲಿಸಮ್ ಹುಟ್ಕೋತು ಅಂತೇಳಿ. ಯಾಕೆ ಹುಟ್ಕೋತು ನಕ್ಸಲಿಸಮ್? ಇದೇ ಥರ ವ್ಯವಸ್ಥೆ ವಿರುದ್ಧ ಹುಟ್ಕೋತು. ಅರೆ ನೀವು ಹೆಂಗೆ ಅಂತಂದರೆ, ದುಡ್ಡಿದ್ದವ, ನೀನು ದುಡಿಬೇಕು, ಊಟ ಕೊಟ್ಟಾಗ ತಗೋಬೇಕು, ನಿನಗೆ ಸಂಬಳ ಇದೆಯಾ ಗೊತ್ತಿಲ್ಲ, ಜೀತ ಪದ್ಧತಿಗಳು ಆಯಿತಾ. ಗಂಡ ಹೆಂಡತಿ ಬಂದಿರ್ತಾರೆ, ಅವನಿಗೆ ಹೆಣ್ಣು ತಿನ್ನಬೇಕು, ಈ ಥರ ಎಲ್ಲ ಇದೆ ಸರ್. ಹೆಣ್ಣು ತಿನ್ನಬೇಕು. ಆಮೇಲೆ ಅವ್ರಿಗೊಂದು ಹೆಣ್ಮಗಳು ಹುಟ್ಟತ್ತೆ, ಅದು ದೊಡ್ಡವಳಾಗ್ತಾಳೆ, ಅದು ಅವನ ಮಗನಿಗೆ ಬೇಕು. ಅರೆ ಎಲ್ಲಿ ತನಕ ಸಾಧ್ಯ ಆಗತ್ತೆ? ತಾಯಿ ಕೋತಿ ಮತ್ತು ಮರಿ ಕೋತಿದೊಂದು ಕಥೆ ಇದೆ ಗೊತ್ತಲ್ಲ. ತಾಯಿ ಕೋತಿ ಮತ್ತು ಮರಿ ಕೋತಿ ಒಂದು ಹೊಂಡಕ್ಕೆ ಬೀಳುತ್ತೆ. ಹೊಂಡಕ್ಕೆ ಬಿದ್ದಾಗ ಹೊಂಡಕ್ಕೆ ಮಳೆ ಬಂದು ನೀರು ಬೀಳ್ತಾ ಇದೆ. ತಾಯಿ ಕೋತಿ ಮರಿ ಕೋತಿನ ಎತ್ತಿ ಬಿಸಾಕೋ ಟ್ರೈ ಮಾಡ್ತಾ ಇದೆ. ಕುತ್ತಿಗೆ ತನಕ ಬಂತು, ಮೂಗು ತನಕ ಬಂತು, ತಲೆ ಮೇಲೆ ಬಂದ್ಬಿಡುತ್ತೆ ತಾಯಿ ಕೋತಿ. ಕೊನೆಗೆ ತಾಯಿ ಕೋತಿ ಏನು ಮಾಡ್ತು ಅಂದರೆ,
ಗೊತ್ತಾಗ್ಬಿಡ್ತು ಇನ್ನು ಬದುಕೋಕ್ಕಾಗಲ್ಲ ನನಗೆ ಅಂತೇಳಿ ಅದನ್ನು ಹಾಕ್ತು ಮರಿಕೊತ್ತಿನ ನೀರಿಗೆ ಹಾಕ್ತು ಅದ್ರ ತಲೆ ಮೇಲೆ ಕಾಲಿಟ್ಟು ಎಸ್ಕೇಪ್ ಆಗಿ ಹೋಯಿತು. ತಾನು ಮತ್ತೊಂದು ನೋಡಲಿಲ್ಲ, ಮಾನ ಮರ್ಯಾದೆ ಮತ್ತೊಂದೆಲ್ಲ ಹೋಗಲಿಲ್ಲ, ತನ್ನ ಮಗ ಮತ್ತೊಂದು ನೋಡಿಲ್ಲ, ಬದುಕಬೇಕು ಅಷ್ಟೇ. ಈ ಥರ ಮನುಷ್ಯನಿಗೆ ಬರಬಾರ್ದು. ಹೇಗಾದರೂ ಮಾಡಿ ಬದುಕಬೇಕು, ಯಾವುದೇ ರೀತಿಯಲ್ಲಿ ನಾನು ಇರ್ತೀನಿ. ಯಾಕೆ ಬರುತ್ತೆ ಅಂತಂದರೆ ನೀವು ವ್ಯವಸ್ಥೆಯನ್ನು ಹಾಳಾಗದಾಗೆ ನೋಡಿಕೊಳ್ಳುವಂಥ ಜವಾಬ್ದಾರಿ ಎಲ್ಲರದು, ಇನ್ಕ್ಲೂಡಿಂಗ್ ಮೀಡಿಯಾ ಆಲ್ಸೋ. ಒಮ್ಮೆ ಡಿ ಕೆ ಶಿವಕುಮಾರ್ ಹೇಳಿದರು, ಈಗ ನೋಡಿ ಎಸ್.ಎಂ. ಕೃಷ್ಣ ಅವರ ತಂದೆ ಎಸ್.ಎಂ. ಕೃಷ್ಣ ಅವರನ್ನು ಕರ್ಕೊಂಡೋಗಿ ಮಹಾತ್ಮ ಗಾಂಧಿ ಅವರಿಗೆ ಪರಿಚಯ ಅಂದರೆ 2 ವರ್ಷ ಮಗು ಇದ್ದಾಗ 300 ರೂಪಾಯಿ ಕೊಡ್ತಾರೆ. 300 ರೂಪಾಯಿ ಕೊಟ್ಟುಬಿಟ್ಟು ಕಿವಿಯಲ್ಲಿದ್ದ ಓಲೆಯನ್ನು ತೆಗೆದಾಕ್ತಾರೆ. ಈ ನಂಜಮ್ಮಣ್ಣಿ ಮಹಾರಾಣಿ, ನಮ್ಮ ಮೈಸೂರು ಮಹಾರಾಣಿ KRS ಅನ್ನು ಕಟ್ಟೋದಕ್ಕೆ ಚಿನ್ನವನ್ನು ಅಡವಿಡ್ತಾರೆ. ಅವ್ರಿಗೇನ್ರಿ ಬಂದಿದೆ? ಅವ್ರಿಗೇನು ನೀರು ಕಡಿಮೆನಾ ಅಂತ ದೇಶಭಕ್ತಿಯ ಅವ್ರಿಗೇನು ನೀರು ಕಡಿಮೆನಾ? ಹೌದು ಅಲ್ಲ. ಇಂದಿರಾ ಗಾಂಧಿ ಕೂಡ ಕೊಟ್ಟಂತ ಒಂದು ಕೆಲವು ಉದಾಹರಣೆಗಳಿದೆ. ಆಮೇಲೆ ಮಹಾನಟಿ ಸಾವಿತ್ರಿ ಅಂತ ಕೊಟ್ಟಂತ ಉದಾಹರಣೆಗಳಿದೆ. ಆಮೇಲೆ ಡಿ ಕೆ ಶಿವಕುಮಾರ್ ಒಂದು ಮಾತನ್ನು ಹೇಳಿದ್ರು. ಅವರ ಅಪ್ಪ ಕರ್ಕೊಂಡು ಹೋಗ್ಬಿಟ್ಟು, ಡಿ ಕೆ ಶಿವಕುಮಾರ್ ಅವರ ಅಪ್ಪ ಡಿ ಕೆ ಶಿವಕುಮಾರ್ ಅವರನ್ನ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಒಬ್ಬ MLA ಮಂತ್ರಿಯನ್ನ ಇದ್ರಂತೆ, ಕಾಲಿಗೆ ಬೀಳು ಅಂತ ಹೇಳ್ತಾ ಇದ್ರ. ಡಿ ಕೆ ಶಿವಕುಮಾರ್ ಕಾಲಿಗೆ ಬೀಳು ಅಂದ್ರೆ ಅಂತ ಮರ್ಯಾದೆ ಇತ್ತು ಅಂತ ಅದನ್ನು ಸದನದಲ್ಲಿ ಹೇಳಿದ್ರು. ಈಗ ನಮ್ಮನ್ನ ಕಳ್ಳ 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 ಅಂತಾರೆ ಅಂತ. ಹಾಗಂತ ಹೇಳ್ತಾ ಅದಕ್ಕೆ ಸೆಟ್ ಆಗಲ್ಲ ಜನ. ನಾವು ಮತ್ತೆ ಇದು ಸರಿಯಲ್ಲಪ್ಪ ಅಂತೇಳಿ. ಹೌದಾ, ನಾವು ಬ್ರಿಟಿಷರ ವಿರುದ್ಧ ಗೆಲ್ಲೋದು ಹೌದೇನ್ರಿ? ಏನೆಲ್ಲ ಇತ್ತು ಅವ್ರ ಬಳಿ? ದುಡ್ಡಿತ್ತು, ವೆಪನ್ ಇತ್ತು, ಸೈನ್ಯ ಇತ್ತು, ಎಲ್ಲವೂ ಇತ್ತು. ನಾವು ಗೆದ್ದಿಲ್ಲ ಅವರ ವಿರುದ್ಧ. ಅದು ಆತ್ಮಶಕ್ತಿ ಜಾಗೃತ ಆಯಿತು ಅಂತಂದರೆ ಅದಕ್ಕೆ ಹೇಳೋದು, ವ್ಯವಸ್ಥೆಯನ್ನು ಸರಿಯಾಗಿಟ್ಕೊಳ್ಳೋ ಜವಾಬ್ದಾರಿ ನಮ್ಮದು. ಹೌದು. ಇವತ್ತು ಅವರು ಬಂದಿದ್ದಾರೋ ಬಗದಿಲ್ಲೋ ಮತ್ತೊಂದೊಂದು ಪ್ರಶ್ನೆ ಅಲ್ಲ. ಹಾಗಂತ ದರ್ಶನ್ಗೆ ಕೆಟ್ಟದಾಗಲಿ ಮತ್ತೊಂದಾಗಲಿ ಅಂತ ವಿಚಾರ ಅಲ್ಲ. ಹಾಗಿದ್ರೆ ಯಾರಿಗೂ ಅಯ್ಯೋ ದರ್ಶನ್ ಹೊರಗೆ ಬಂದರೆ ನಿಮಗೆ ಯಾಕ್ರಿ ಉರಿ ಅಲ್ಲ. ಹಾಗಿದ್ರೆ ಉಳಿದವರು ಬರಲಿ ಹೊರಗೆ. ಆ ಜೈಲ ಯಾಕೆ ಬಿಟ್ಟುಬಿಡಿ, ಜೈಲನ್ನು ನಾವು ಶಾಪಿಂಗ್ ಮಾಲ್ ಮಾಡೋಣ. ನೀನು ಕೊಂದಿದ್ದೀನಪ್ಪ ಅಂತ ಕೇಳೋಣ ಮತ್ತೊಬ್ಬರ ಹತ್ರ, 4-5 ಜನ. ಹೌದಾ, ಸ್ವಲ್ಪ ಇಲ್ಲಿ ಸ್ವಲ್ಪ ದುಡ್ಡು ಕೊಡು, ಹೌದು, ಆ ಹುಂಡಿಗೆ ಹಾಕು, ಅಲ್ಲೊಂದು ಜೈಲ್ದು ಹುಂಡಿ ಇಡೋಣ, 25 ಜನ ದತ್ತುಗಳಪ್ಪ, ಹೋಗ್ಬಿಡು. ಮತ್ತೆ ಯಾಕೆ ಆ ಹುಂಡಿದು ಹೆಸರು ಕಷ್ಟ ಅಲ್ಲ, ಹೇಳ ಮತ್ತೆ ನಾನು ಅದೇ ಹೇಳಿದ್ದು. ನೀವು ತಪ್ಪು ಮಾಡಿದ್ರೆ ತಪ್ಪಿಗೆ ಶಿಕ್ಷೆ ಆಗಬೇಕಷ್ಟೇ, ವ್ಯಕ್ತಿಗಲ್ಲ. ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗಬೇಕು. ಆ ತಪ್ಪು ಮಾಡಿದವನು ದೊಡ್ಡ ಸಣ್ಣ ಅಂತ ಬಂದಾಗ ಅದಕ್ಕೇನು ಮಾಡೋಕ್ಕಾಗತ್ತೆ? ನಾವು ಅದಕ್ಕೇನು ಮಾಡೋಕ್ಕಾಗತ್ತೆ? ನೋಡಿ, ಇದರ ಬಗ್ಗೆ ಒಂದು ರಿಪೋರ್ಟ್ ಇದೆ, ನೋಡ್ಕೊಳ್ಳಿ. ಡಿಬಾಸ್ ಅಂತ ಹೋದಲ್ಲಿ ಬಂದಲ್ಲಿ ಜೈಕಾರ ಹಾಕುವ ಸಿನಿ ಸ್ಟಾರ್ಸ್ ಹಾಗೂ ಫ್ಯಾನ್ಸ್ ಇತ್ತೀಚೆಗೆ ಎಲ್ಲೂ ಕಾಣ್ತಿಲ್ಲ. ಬಳ್ಳಾರಿ ಜೈಲಿಂದ BGS ಆಸ್ಪತ್ರೆಗೆ ಸೇರೋವರೆಗೆ ಒಂದಿಷ್ಟು ಸ್ಟಾರ್ಸ್ ಮಾತಾಡಿದ್ದು ಬಿಟ್ರೆ ದರ್ಶನ್ ಭೇಟಿಗೆ ಟ್ರೈ ಮಾಡಿದ್ದಾರೋ ಇಲ್ವೋ ಗೊತ್ತಿಲ್ಲ. BGS ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದಾಗಿನಿಂದ ಮನೆಗೆ ಹೋಗಿ ತಲುಪುವವರೆಗೂ ಯಾರೂ ಕಾಣಲಿಲ್ಲ. ಯಾರೂ ಭೇಟಿಗೆ ಬಾರದಂತೆ ಕಂಡುಬಂತು. ದರ್ಶನ್ ಭೇಟಿಗೆ ಬಾರದ ಚಿತ್ರರಂಗದ ಆಪ್ತರು, ವಿಜಯಲಕ್ಷ್ಮಿ ಮನೆಯತ್ತ ಸುಳಿಯದ ಇಂಡಸ್ಟ್ರಿ ಫ್ರೆಂಡ್. ದರ್ಶನ್ ಭೇಟಿಗೆ ವಿಜಯಲಕ್ಷ್ಮಿ ಪರ್ಮಿಷನ್ ಬೇಕೋ ಏನೋ ಗೊತ್ತಿಲ್ಲ. ಆದರೆ ವಿಜಯಲಕ್ಷ್ಮಿ ಮನೆಗೆ ಸೇರಿದ್ರೂ ಚಿತ್ರರಂಗದ ಯಾವೊಬ್ಬ ಆಪ್ತರು ಇತ್ತ ಸುಳಿದಿಲ್ಲ. ಅವರ ಆರೋಗ್ಯದ ಬಗ್ಗೆ ಕೇಳಿಲ್ಲವೆಂಬಂತೆ ಕಂಡು ಬಂದಿದೆ. ನಟ ಧನ್ವೀರ್ ಬಿಟ್ಟು ಯಾರು ದರ್ಶನ್ ರತ್ತ ಸುಳಿಯದಿರುವುದು ಕಂಡು ಬಂದಿದೆ. ವಿಶ್ರಾಂತಿ ಮಾಡಲಿ ಎಂದು ಸುಮ್ಮನಿರಬೇಕೆ? ಇವಾಗಷ್ಟೇ ಆಸ್ಪತ್ರೆಯಿಂದ ಹೊರಬಂದಿದ್ದಾರೆ. ಒಂದಿಷ್ಟು ದಿನ ವಿಶ್ರಾಂತಿ ಪಡೆಯಲಿ ಅಂತ ಸುಮ್ಮನಾಗಿದ್ದಾರೋ ಅಥವಾ ದರ್ಶನ್ರಿಂದ ಅಂತರ ಕಾಯ್ದುಕೊಂಡಿದ್ದಾರೋ ಗೊತ್ತಿಲ್ಲ. ಆ ಕಡೆ ಆಪ್ತರು ಇಲ್ಲ, ಎತ್ತ ಅಭಿಮಾನಿಗಳು ವಿಜಯಲಕ್ಷ್ಮಿ ನಿವಾಸದತ್ತ ತಿರುಗಿ ನೋಡಿಲ್ಲ. ದರ್ಶನ್ ತಲೆಯಲ್ಲಿ ನಡೆಯುತ್ತಿರೋದೇನು ಅಂತ ಯಾರಿಗೂ ಗೊತ್ತಿಲ್ಲ. ಆದರೆ ಬೇಲ್ ಪಡೆದು ಮನೆಗೆ ಬಂದಿರೋ ಗಂಡನನ್ನ ವಿಜಯಲಕ್ಷ್ಮಿ ಕಾವಲಾಗಿದ್ದಾರೆ ಎನ್ನಲಾಗ್ತಿದೆ. ಹೋದಲ್ಲಿ ಬಂದಲ್ಲಿ ನೆರವಾಗಿ ನಿಲ್ಲುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಇದೇನಾಗಿದೆ ಅಂದರೆ ಒಂದು ಕಡೆ ಕೆಲವರಿಗೆ ಏನು ಭಯ ಆಗಿದೆ ಅಂದರೆ ಈಗಲೇ ಬಂದ್ಬಿಟ್ಟು ನಾಳೆ ಮತ್ತೆ ಹೆಚ್ಚು ಕಡಿಮೆ ಆದರೆ ನಾವು ಸಿಕ್ಕಾಕೊಂಡ್ಬಿಟ್ರೆ ಮತ್ತೆ ನಮ್ಮನ್ನು ಕರೆದ್ರೆ ನೀನು ಯಾಕೆ ಬಂದ ಅಂತ ಒಂದು ಎಲ್ಲರೂ ಸೆಲ್ಫಿಶ್ ಅನ್ನೋದು. ಅದಕ್ಕೆ ಮನುಷ್ಯ ಒಂದು ಗಾದೆ ಮಾತಿದೆ,
ಈಗ ನಿಮಗಾಗಲಿ ನನಗಾಗಲಿ, ನಾನು ಅತೀ ಹೆಚ್ಚು ಪ್ರೀತಿ ಮಾಡೋದು ಯಾರನ್ನು? ನೀವು ಅತಿ ಹೆಚ್ಚು ಪ್ರೀತಿ ಮಾಡೋದು ಯಾರನ್ನು? ನಮ್ಮ ತಾಯಿ. ಅಲ್ಲ, ಹೇಳಿ, ಇನ್ನೊಂದು ಹೇಳಿ. ನೀವು ಅತಿ ಹೆಚ್ಚು ಪ್ರೀತಿ ಮಾಡೋದು ಯಾರನ್ನು? ಫ್ಯಾಮಿಲಿ ಸರ್. ನಿಜ? ಸುಳ್ಳಂತೆ ಅದು. ಯಾಕೆ ಸರ್? ಮನುಷ್ಯ ಅತಿ ಹೆಚ್ಚು ಪ್ರೀತಿ ಮಾಡೋದು ಅವನನ್ನು. ಅದ್ರ ಸ್ವಾರ್ಥ. ಸ್ವಾರ್ಥ ಅಲ್ಲ, ಅದು DNA. ಓಕೆ. ಅದು DNA. ಅದು ಸೈನ್ಸ್, ನಿಜವಾಗ ಸೈನ್ಸ್ ಹಂಗೆ ಹೇಳುತ್ತೆ ಅದು. ನೀವು ನಿಮ್ಮ DNA ಮಾತ್ರ ಪ್ರೀತಿ ಮಾಡ್ತೀರಿ, ಹಾಗಾಗಿ ನಿಮ್ಮ ಮಕ್ಕಳನ್ನು ಜಾಸ್ತಿ ಪ್ರೀತಿ ಮಾಡ್ತೀರಿ ಅಂತೇಳಿ. ಓಕೆ, ಆಯಿತಾ? ಈಗ ನಾವು ಹೇಳ್ತೀವಿ ತಾಯಿ, ನಿಜ. ಎಲ್ಲ ಒಂದು ಕಾಲಘಟ್ಟದಲ್ಲಿ ತಾಯಿ ಇಲ್ಲದೇನೂ ಬದುಕುವಂಥ ಒಂದು ಪರಿಸ್ಥಿತಿ ಬರುತ್ತಲ್ಲ, ಆಗ ಬದುಕಲ್ವ ನಾವು? ಅದೇ ಬದುಕ್ತೀವಲ್ವಾ? ಯಾರನ್ನೆಷ್ಟು ಪ್ರೀತಿ ಮಾಡ್ತೀವೋ ಅವರು ಇಲ್ಲದೆ ಇದ್ದಾಗಲೂ ಬದುಕ್ತೀವಲ್ವಾ? ಫೈನಲಿ ಅತಿ ಹೆಚ್ಚು ಪ್ರೀತಿ ಮಾಡೋದು ಅವನನ್ನು. ಯಾಕೆ ಅಂತಂದರೆ, ನೀವು ಹೇಳ್ತಿರಲ್ವ ನಿಮ್ಮ ತಾಯಿಯನ್ನು, ಅಂದರೆ ನೀವಾಗಲಿ ನಾನಾಗಲಿ ತಾಯಿಯನ್ನು ಪ್ರೀತಿ ಮಾಡ್ತೀವಿ ಅಂತಂದರೆ, ನಾವು ಅದನ್ನು ಮಾಡೋದು ನಮಗೂ ಖುಷಿ ಸಿಗುತ್ತೆ. ಅರ್ಥ ಆಯ್ತಾ? ನೀವು ಪ್ರೀತಿ ಮಾಡ್ತಾ ಇರ್ತಾರೆ ನಿಮ್ಮನ್ನು, ಅವರನ್ನಲ್ಲ. ಅವ್ರದ್ದೇ DNA ಅಲ್ಲ. ಹಾಂ, ಹಂಗೆ ಅವರ ನಾವು ಪ್ರೀತಿ ಮಾಡೋದು, ಅವ್ರು ನಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾರೆ, ಯಾಕಂದ್ರೆ ಅವರ DNA ನಾವು. ಓಕೆ. ನಾವು ನೆಕ್ಸ್ಟ್ ಹೆಚ್ಚು ಪ್ರೀತಿ ಮಾಡೋದು ಮಕ್ಕಳನ್ನು. ಇದು ಹೇಳಿದ್ದು ನಾನು ಯಾಕೆ ಅಂತಂದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ನಂಬರ್ 1 ಇಲ್ಲಿ 2 ವಿಷಯ ಬರುತ್ತೆ. ಯಾಕಂದ್ರೆ ಅವರವ್ರ ಸೇಫ್ಟಿ ನೋಡ್ಕೊಂಡ್ಬಿಡ್ತಾರೆ ಪ್ರತಿಯೊಬ್ಬರು ಕೂಡ. ಹಾಗಂತ ಅದು ಸರಿ ತಪ್ಪ, ಅದೊಂದು ಜಿಜ್ಞಾಸೆ. ಸರಿ ತಪ್ಪು ಅಂತ ಹೆಂಗೆ ಹೇಳೋದು? ಏನೋ ಗೆದ್ದರೆ ಅದಕ್ಕೆ 100 ಅಪ್ಪಂದಿರು, ಅದೇ ಮತ್ತೆ ಇದೆಯಲ್ಲ, ಗೆದ್ದರೆ 100 ಅಪ್ಪಂದ್ರೆ ಸೂಪರ್, ನಾನು ಅವತ್ತು ಹೇಳೋದಲ್ವ, ಅದು ಜನ ಮಾಡಿದೆ ಅಂತ. ಸೋಲು ಅನಾಥ, ಯಾರೂ ಬರೋದಿಲ್ಲ. ಅವನೇ ಮಾಡ್ಕೊಂಡಿದ್ದು ನಾವು ಹೇಳಿಲ್ವಾ ಮತ್ತೊಂದು ಅಂತೇಳಿ. ಇಲ್ಲಿ ಇನ್ನೊಂದು ಇಶ್ಯೂ ಶುರು ಆಗುತ್ತೆ. ಈಗ ವಿಜಯಲಕ್ಷ್ಮಿ ಅವರ ಮನೆಗೆ ಹೋಗಿದ್ದಾರೆ, ವಿಜಯಲಕ್ಷ್ಮಿ ಅವರ ಜತನದಿಂದ ಕಾಪಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಪವಿತ್ರ ಗೌಡ ಇನ್ನೇನು ಬಿಟ್ಬಿಡ್ಬೋದು ಅಂದ್ಕೊಂಡಿದ್ರೆ, ಪವಿತ್ರ ಗೌಡ ಮೊನ್ನೆ ಕೂಡ ಹೋಗ್ಬಿಟ್ಟು ದರ್ಶನ್ ನಾಮಧೇಯ ಅಂತ ಶುರು ಮಾಡ್ಕೊಂಡ್ಬಿಟ್ರು. ಈಗ ಇವ್ರದ್ದು ಒಂದು ವೇಳೆ ದರ್ಶನ್ ಎಲ್ಲ ಯಾವುದು ಬೇಡಪ್ಪ ಅಂತೇಳಿ ಸುಮ್ಮನೆ ಕೂತ್ರು ಇದು ಇಶ್ಯೂ ಆಗೋ ಸಾಧ್ಯತೆ ಇದೆ. ಬನ್ನಿ, ನಮ್ಮ ಪಾಟೀಲ್ ಇದ್ದಾರಲ್ಲ. ಓಕೆ, ಪಾಟೀಲ್ರು, ಶ್ರೀಪಾದ್ ಪಾಟೀಲ್ ನಿರಂತರವಾಗಿ ಫಾಲೋಅಪ್ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ನೆನ್ನೆ ಕೂಡ ಬರಲಿಲ್ಲ ಅವರು ಇಲ್ಲಿ ಕೆಲವು ಫಂಕ್ಷನ್ಗಳಿದ್ದಾಗ. ಪಾಟೀಲ್ರೆ, ನಿಮ್ಮ ಒಂದು ವಿಶ್ಲೇಷಣೆ ಹೆಂಗನ್ಸುತ್ತೆ? ಯಾಕೆ ಬಂದಿಲ್ಲ? ಯಾಕೆ ಬೇಕು ತಲೆನೋವು ಅಂತನ, ಅಥವಾ ಇಲ್ಲ ಸ್ವಲ್ಪ ಕಳೀಲಿ, ಟೈಮ್ ಕಳೀಲಿ, ಆಗ ಬರೋಣ ಅಂತನ? ಏನು ಕತೆ? ಮೊದಲದಾಗಿ ಜಯಪ್ರಕಾಶ್ ಶೆಟ್ಟಿ ಅವರೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆ. ನೆಕ್ಸ್ಟ್ ಇಯರ್ ನಿನ್ನೆ ನೀವು ಆಫರ್ ಮಾಡಿದ ಊಟೋಪಚಾರ ಬಾಕಿ ಇದೆ, ಆಫೀಸ್ ಬಂದ ಮೇಲೆ ನೀವು ಕೊಡಿಸ್ಬೇಕದನ್ನ ನನಗೆ. ನಾನು ಬಂದು ಕೇಳ್ತೀನಿ, ಬಿಡೋದಿಲ್ಲ. ಇನ್ನು ವಿಷಯಕ್ಕೆ ಬರ್ತೀನಿ. ದರ್ಶನ್ ಈಗಾಗಲೇ ವಿಜಯಲಕ್ಷ್ಮಿ ಅವರ ನಿವಾಸದಲ್ಲಿ ಇದ್ದಾರೆ. ವಿಜಯಲಕ್ಷ್ಮಿ ನಿವಾಸದಲ್ಲಿ ಇದ್ದಾದ ಮೇಲೆಯೂ ಕೂಡ ಚಿತ್ರರಂಗದ ಆಪ್ತರು ಅವರನ್ನು ಬಂದಿಲ್ಲ, ಮೀಟ್ ಆಗಿಲ್ಲ. ಇದಕ್ಕೆ ಹಲವು ಕಾರಣಗಳನ್ನು ನಾವು ಗಮನಿಸ್ಬೋದು. ಮುಖ್ಯವಾಗಿ ಈಗಷ್ಟೇ ಬಂದಿದ್ದಾರೆ, ಅವರು ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ ಅನ್ನುವಂಥದ್ದು ಒಂದಾದರೆ, ಮತ್ತೊಂದು ಕಡೆ ಇರಲಾರ್ದೆ ಇರುವೆ ಬಿಟ್ಕೊಂಡ್ರು ಅಂತ ಈ ಹಿಂದೆ ಅನೇಕ ಉದಾಹರಣೆಗಳಾಗಿದೆ. ಚಿಕ್ಕಣ್ಣ ದರ್ಶನ್ನ ಭೇಟಿ ಆಗೋದಕ್ಕೆ ಬಂದರು, ಪೊಲೀಸರು ಬಾರಪ್ಪ ಸ್ಟೇಟ್ಮೆಂಟ್ ಕೊಡು, ಏನಕ್ಕೆ ಹೋಗಿ ಭೇಟಿಯಾದೆ ಅಂತ ಕೇಳಿದರು. ಅದು ಒಂದು ರೀತಿಯ ಕಂಟಕ ಆಯಿತು ದರ್ಶನ್ಗೆ. ಇನ್ನು ರಚಿತಾರಾಮ್ ಪರಪ್ಪನ ಅಗ್ರಹಾರಕ್ಕೆ ಹೋಗಿದ್ರು, ನಮ್ಮ ಬಾಸ್ ಚೆನ್ನಾಗಿದ್ದಾರೆ, ಏನೂ ಆಗಿಲ್ಲ, ಅವ್ರಿಗೆ ಆರಾಮಾಗಿದ್ದಾರೆ, ಬಿಂದಾಸ್ ಆಗಿದ್ದಾರೆ ಅನ್ನೋಂಥ ಸ್ಟೇಟ್ಮೆಂಟ್ ಕೊಟ್ಟರು. ಇದು ಹಲವು ಅನುಮಾನಗಳಿಗೆ ಕಾರಣ ಆಯಿತು. ಹಾಗಿದ್ರೆ ನಿಜಕ್ಕೂ ಇಷ್ಟರ ಮಟ್ಟಿಗೆ ಅವರಿಗೆ ಅಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ ಅನ್ನೋಂಥ ಆಯಾಮಗಳಲ್ಲಿ ವಿಚಾರಗಳು ಆರಂಭ ಆಯಿದ್ವು. ಅವರ ದುರಾದೃಷ್ಟ ಅನ್ನುವಂತೆ ಮುಂದೆ ಸ್ವಲ್ಪ ದಿನಕ್ಕೆ ಅವರು ಐಷಾರಾಮಿಯಾಗಿದ್ದಾರೆ ಜೈಲಲ್ಲಿ ಅನ್ನೋ ರೀತಿ ಒಂದು ಫೋಟೋ ಕೂಡ ರಿವೀಲ್ ಆಯಿತು. ಅಲ್ಲಿಂದ ಬಳ್ಳಾರಿಗೆ ಹೋಗ್ಬಿಟ್ರು. ಸೊ ಈ ರೀತಿಯ ಧಾವಂತಗಳಿಗೆ ನಾವೇ ಆಹ್ವಾನ ಕೊಡೋದು ಬೇಡ ಅಂತ ಹಲವರು ಈಗ ಅಂತರವನ್ನು ಕಾಯ್ದುಕೊಂಡಿರುವಂತಹ ಸಾಧ್ಯತೆಗಳು ಅಧಿಕವಾಗಿದೆ. ಅಂತರವನ್ನು ಕಾಯ್ದುಕೊಂಡಿದ್ದಾರೆ ಅಂದ ಮಾತ್ರಕ್ಕೆ ಅವರ ಜೊತೆಗೆ ಆ ಆಪ್ತತೆಯನ್ನು ಕಳೆದುಕೊಂಡ್ರು ಅಥವಾ ಇವರು ಸವಾಸನೆ ಬೇಡ ಅಂತ ಬಿಟ್ಟುಬಿಟ್ರು ಅಂತ ಅಲ್ಲ. ಫೋನಲ್ಲಿ ವಿಚಾರಿಸ್ಕೊಳ್ತಾ ಇರ್ಬೋದು, ಅಥವಾ ಚೆನ್ನಾಗಿರಿ ನಾವು ಇನ್ನೂ ಸ್ವಲ್ಪ ದಿನ ಆದಮೇಲೆ ಬರ್ತೀವಿ ಅಂತ ಇವ್ರು ಹೇಳಿರ್ಬೋದು, ಅಥವಾ ಸುಧಾ ದರ್ಶನೇ ಹೇಳಿರ್ಬೋದು, ಸದ್ಯಕ್ಕೆ ನೀವು ಯಾರು ಬರೋದಕ್ಕೆ ಹೋಗಬೇಡಿ, ಆಮೇಲೆ ನಾವೇ ಸಿಗೋಣ ಅನ್ನುವಂತಹ ಮಾತನ್ನು ಹೇಳಿರ್ಬೋದು. ಸೊ ಈ ಎಲ್ಲ ಸಾಧ್ಯತೆಗಳ ಹಿನ್ನೆಲೆ ದರ್ಶನ್ ಜೊತೆಗೆ ಈ ಆಪ್ತರು ಸದ್ಯಕ್ಕೆ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ ಅಥವಾ ಈ ರೀತಿಯ ಸಮಸ್ಯೆಗಳಾಗೋದು ಬೇಡ ಅಂತ ಹೇಳಿ ಭೇಟಿ ಆಗದೆ ಇರೋದಕ್ಕೆ ಬಂದಿರಬಹುದು, ನಂಬರ್ 1. ಇನ್ನು ನಂಬರ್ 2, ಫ್ಯಾನ್ಸ್ಗಳ ವಿಚಾರವನ್ನು ನಾವು ಗಮನಿಸೋದಾದರೆ, ನಿನ್ನೆಯೂ ಕೂಡ ಇಲ್ಲಿ ಯಾವುದೇ ರೀತಿಯ ಅಭಿಮಾನಿ ಕಾಣಿಸ್ಲಿಲ್ಲ, ಇವತ್ತು ಕೂಡ ಇವರ ಅಭಿಮಾನಿಗಳು ಕಾಣಿಸ್ಲಿಲ್ಲ. ಬಹುಶಃ ಬರ್ತಾ ಇರುವಂಥ ಮಾಹಿತಿ ಕೆಲವರು ಮಾತಾಡ್ಕೊಂಡಿದ್ದಾರಂತೆ, ಸದ್ಯಕ್ಕೆ ಬಾಸ್ ಮನೆ ಹತ್ರ ಹೋಗೋದು ಬೇಡ, ಅವ್ರಿಗೆ ತೊಂದರೆ ಕೊಡೋದು ಬೇಡ ಅಂತ, ಆಮೇಲೆ ಬೇಕಿದ್ರೆ ನಮ್ಮ ಬಾಸ್ ನಮ್ಗೆ ಸಿಗ್ತಾ